ಹಾಯ್ ಫ್ರೆಂಡ್ಸ್, ನಾನು ಭರತ್. ನನ್ನ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನನ್ನ ಚಾನಲ್ ಹೆಸರು ಟೆಕ್ ವಿತ್ ಭರತ್. ಇವತ್ತು ಒಂದು ಸ್ಪೆಷಲ್ ಬಾಕ್ಸ್ ಅನ್ಬಾಕ್ಸ್ ಮಾಡ್ತಾ ಇದೀನಿ. ಆ್ಯಕ್ಚುಲಿ ನನ್ನ ತಂದೆ ಇದು ಕೊಟ್ಟರು, ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡಿ ನೀನೇನು ತಿಳ್ಕೊ ಏನಾಯ್ತು ಅಂತ. ಒಳಗಡೆ ನಾನು ತುಂಬ ಹೆವಿಯಾಗಿ ಎಕ್ಸೈಟ್ ಆಗಿ ನಂಗೆ ಸರ್ಪ್ರೈಸ್ ಕೊಡ್ತಾರಲ್ಲ ನನ್ನ ತಂದೇನೆ ಅಂತ. ಓಕೆ, ಬನ್ನಿ ನಮ್ಮ ಸ್ಪೆಷಲ್ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಟೆಕ್ ವಿತ್ ಭರತ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಈ ವಿಡಿಯೋಗೆ ಲೈಕ್ ಮಾಡಿ. ಓಕೆ, ಬನ್ನಿ ನಮ್ಮ ಸ್ಪೆಷಲ್ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಓಕೆ, ಬಾಕ್ಸ್ನ ಓಪನ್ ಮಾಡ್ತಾ ಇದೀನಿ. ಈಗ ಹೆವಿಯಾಗಿ ಎಕ್ಸೈಟ್ ಆಗಿ ನನ್ನ ತಂದೆ ಸರ್ಪ್ರೈಸ್ ಕೊಡ್ತಾರಲ್ಲ ಅದಕ್ಕೆ. ಓಕೆ, ಬನ್ನಿ ಓಪನ್ ಮಾಡೋಣ. ಟೈಟಾಗಿ ಮಾಡೋರು ಮಾತ್ರ ಪ್ಯಾಕೇಜಿಂಗ್ ಹೇಳಬೇಕು. ಓಕೆ, ಓಪನ್ ಮಾಡ್ತಾ ಇದೀನಿ. ಓಕೆ, ಬನ್ನಿ ನೋಡೋಣ. ಓ, ಸೂಪರ್ ಸರ್ಪ್ರೈಸ್ ಆಗ್ಬಿಟ್ಟಿದ್ದೀನಿ. ಬೋಟ್ ಅವ್ರದ್ದು ವಾಚ್. ಇದು ವಾಚ್ ಬಂದ್ಬಿಟ್ಟು ವೇವ್ ಕಾಲ್ 2 ಅಂತ. ಬನ್ನಿ ಈ ವಾಚ್ನ ಅನ್ಬಾಕ್ಸ್ ಮಾಡೋಣ ಫ್ರೆಂಡ್ಸ್. ಓಕೆ, ನೋಡ್ತಾ ಇರಲ್ಲ ಬಾಕ್ಸ್ ನೋಡೋಕೆ ಈ ಥರ ಸಿಗುತ್ತೆ. ಹಿಂದೆ ನೋಡಿದಾಗ ನೋಡ್ತಾ ಇರೋ ಇದರಲ್ಲಿ ಫ್ಯೂಚರ್ಸ್ ಐತೆ. ನೋಡ್ತಾ ಇರಲ್ಲ ಡಿಸ್ಪ್ಲೇ ಬಂದ್ಬಿಟ್ಟು 1.83 ಇಂಚಸ್ ಡಿಸ್ಪ್ಲೇ ಇದು. ಆಮೇಲೆ 700+ ಆಕ್ಟಿವ್ ಮೂಡ್ಸ್ ಐತೆ. ಲೈವ್ ಕ್ರಿಕೆಟ್ ಸ್ಕೋರ್ಸ್ ಐತೆ ಇದರಲ್ಲಿ. ಆಮೇಲೆ ಎನರ್ಜಿ ಆ್ಯಂಡ್ ಸ್ಲೀಪ್ ಸ್ಕೋರ್ ಐತೆ. ಆಮೇಲೆ ಹಾರ್ಟ್ ರೇಟ್ ಆ್ಯಂಡ್ ಬ್ಲಡ್ ಆಕ್ಸಿಜನ್ ಮಾನಿಟರಿಂಗ್ ಐತೆ. ಆಮೇಲೆ ನೋಡ್ತಾ ಇರಲ್ಲ ಮ್ಯೂಸಿಕ್ ಆ್ಯಂಡ್ ಕ್ಯಾಮ್ರಾ ಕಂಟ್ರೋಲ್ ಐತೆ. ಕಾಲ್, ಟೆಕ್ಸ್ಟ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ಸ್. ಆಮೇಲೆ IP67 ವಾಟರ್ ಪ್ರೂಫ್ ಐತೆ. ಆಮೇಲೆ ಕಾಂಟ್ಯಾಕ್ಟಿವಿಟಿ ನಮಗೆ ಸಿಗ್ತೈತೆ ಆಂಡ್ರಾಯ್ಡ್ 7.0 ಆ್ಯಂಡ್ ಅಬೋವ್ ಸಿಗ್ತೈತೆ ನಮಗೆ. ಆಮೇಲೆ ಅಷ್ಟೇ, ಈಗ ಸೈಡ್ ನೋಡಿದಾಗ ಬಾಕ್ಸು ಇಲ್ಲಿ ಸಿಗ್ತೈತೆ ಇನ್ನೊಂದು ಫ್ಯೂಚರು ಆ್ಯಂಡ್ ಅಡ್ವಾನ್ಸ್ಡ್ ಬ್ಲೂಟೂತ್ ಕಾಲಿಂಗು. ಆಮೇಲೆ ವಾಚ್ ಫೇಸ್ ಸ್ಟುಡಿಯೋ. ಆಮೇಲೆ ಈ ಕಡೆ ನೋಡಿದಾಗ ಸೇಮ್ ಬೋಟ್ ಸ್ಮಾರ್ಟ್ ವಾಚಸ್ ಅಂತ ಹಾಕೈತೆ. ಬನ್ನಿ ಬಾಕ್ಸ್ನ ಓಪನ್ ಮಾಡೋಣ. ಓಕೆ, ಬಾಕ್ಸ್ನ ಓಪನ್ ಮಾಡೋಣ. ಈಗ ಓಪನ್ ಮಾಡ್ತಾ ಇವಿ ಈಗ ಬಾಕ್ಸ್ನ. ಓಕೆ, ಹೆವಿಯಾಗಿ ಎಕ್ಸೈಟ್ ಆಗಿದ್ದೀನಿ ಮಾತ್ರ ನಾನು. ಓಕೆ, ಬಾಕ್ಸ್ ಓಪನ್ ಮಾಡ್ತಾ ಇದ್ದಾಗ ನಮಗೆ ವಾಚ್ ಸಿಗ್ತೈತೆ. ಈ ವಾಚ್ನ ತೆಕ್ಕೊಳ್ಳೋಣ ಈಗ. ಸಿಗಾಕೊಂಡ್ಬಿಟ್ಟಿದ್ದಲ್ಲ. ಓಕೆ, ವಾಚ್ನ ತೆಕ್ಕೊಳ್ಳೋಣ. ಓಕೆ, ತೆಗಿತಾ ಇದೀನಿ ಈಗ. ಓಕೆ, ನೋಡ್ತಾ ಇರಲ್ಲ ವಾಚ್, ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆಮೇಲೆ ಇಲ್ಲಿ ನೋಡ್ತಾ ಇರಲ್ಲ ಇದು Type-C ಮ್ಯಾಗ್ನೆಟಿಕ್ ಡಾಪ್ ಕೇಬಲ್. ಇದು ಆದರೆ ಅಡ್ಯಾಪ್ಟರ್ ಏನು ಸಿಗ್ತಾಯಿಲ್ಲ ಬಾಕ್ಸ್ ಒಳಗಡೆ. ಇದ್ರಿಗೆ ಸೈಡ್ ಇಕ್ಕಣ ಈಗ. ಓಕೆ, ಇನ್ನು ಬಾಕ್ಸ್ ಒಳಗಡೆ ಏನೇನು ಸಿಗ್ತಾಯ್ತಂದರೆ ಇಲ್ಲ ತೆಗ್ಬಿಡೋಣ ಆಚೆ, ಇವಾಗ ಈಸಿ ಆಗಿಬಿಡುತ್ತೆ. ಓಕೆ, ನೋಡ್ತಾ ಇರಲ್ಲ ನಮಗೆ ಬಾಕ್ಸ್ ಒಳಗಡೆ ಯೂಸರ್ ಮ್ಯಾನ್ಯಲ್ ಸಿಗ್ತೈತೆ. ಓಕೆ, ಇದ್ರ ಸೈಡಿಗೆ ಇಕ್ಕಣ ಈಗ. ಆಮೇಲೆ ನೋಡ್ತಾ ಇರಲ್ಲ ಇದು ವಾರಂಟಿ ಕಾರ್ಡು. 1 ವರ್ಷ ವಾರಂಟಿ ಸಿಗ್ತೈತೆ. ಇದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ವಾರಂಟಿ ಸಿಗೋದಂತ. ಖುಷಿ ಪಡಬೇಕು, 1 ವರ್ಷ ವಾರಂಟಿ ಕೊಡ್ತಾರಲ್ಲ. ಆಮೇಲೆ ಇಲ್ಲಿ ನೋಡ್ತಾ ಇರಲ್ಲ ಬೋಟ್ ಸ್ಟಿಕ್ಕರ್ ಕೊಟ್ಟವ್ರೆ. ಅಲ್ಲಿ ನೋಡ್ತಾ ಇರಲ್ಲ ಇಲ್ಲಿ ಸ್ಟಿಕ್ಕರ್ಸ್ ಕೊಟ್ಟವ್ರೆ. ಸ್ಟಿಕ್ಕರ್ ಏನು ಯೂಸ್ ಅಂತ ಕೇಳ್ಬೋದು. ನಿಮಗೆ ಆ ಥರ ಗೇಮ್ ಕಾನ್ಸೋಲ್ ಇದ್ರೆ ಅದ್ರ ಮೇಲೆ ಸ್ಟಿಕ್ಕರ್ಸ್ನ ಅಂಟಿಸ್ಬೋದು, ಅದು ಇದರ ಯೂಸು. ಅಲ್ಲಿ ನೋಡ್ತಾರಲ್ಲ ಥ್ಯಾಂಕ್ ಯು ಕಾರ್ಡು ಪರ್ಚೇಸ್ ಮಾಡೋದ್ರಿಂದ ಈ ಪ್ರಾಡಕ್ಟು. ಆಮೇಲೆ ಕೊನೆಗಾಗಿ ಇದು ಏನೇನು ಬೋಟ್ ಲಾಂಚ್ ಮಾಡಿದ್ದಾರೆ, ಆಕ್ಸೆಸರೀಸು, ಏರ್ ಡಾಪ್ಸು, ಈ ಲಿಸ್ಟ್ ಇದು ಈ ಬುಕ್ಕು ಥರ. ಓಕೆ, ಫಸ್ಟು ವಾಚ್ ನೋಡ್ತಾ ಇದ್ದಾಗ ನೋಡಿ ಇಲ್ಲಿ ಸಖತ್ತಾಗೈತೆ ಮಾತ್ರ. ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗೈತೆ. ಓಕೆ, ನಮ್ಗೇನು ಸಿಗ್ತಾ ಇರೋದು ಅಂದರೆ ಬಾಕ್ಸ್ ಒಳಗಡೆ ಇದರ Type-C ಮ್ಯಾಗ್ನೆಟಿಕ್ ಡಾಪ್ ಕೇಬಲ್ ಸಿಗ್ತೈತೆ, ಜೊತೆಗೆ ನಮಗೆ ವಾಚ್ ಸಿಗ್ತೈತೆ. ಓಕೆ, ಇಷ್ಟು ಸಿಗ್ತೈತೆ ನಮಗೆ ಬಾಕ್ಸ್ ಒಳಗಡೆ. ಓಕೆ, ಅನ್ಬಾಕ್ಸಿಂಗ್ ಆಗೈತೆ. ಬನ್ನಿ ಏನೇನು ಫ್ಯೂಚರ್ಸ್ ಐತೆ ಅದ್ರ ಬಗ್ಗೆ ರಿವ್ಯೂ ಮಾಡೋಣ ಫ್ರೆಂಡ್ಸ್. ಓಕೆ, ನೋಡ್ತಾ ಇರಲ್ಲ ಈ ಬೋಟ್ ವಾಚ್ಗೆ ನೀವು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು, ಬೋಟ್ ಕ್ರೆಸ್ಟ್ ಅಂತ. ನೀವು ಈ ಅಪ್ಲಿಕೇಶನಲ್ಲಿ ವಾಚ್ ಫೇಸಸ್ನ ಚೇಂಜ್ ಮಾಡ್ಬೋದು. ಓಕೆ, ನೋಡ್ತಾ ಇರಲ್ಲ ಒಂದು ನಿಮಿಷ ಸಿಂಕ್ ಆಗ್ತೈತೆ. ನೀವು ವಾಚ್ ಫೇಸ್ ಆಗಿ ಕಸ್ಟಮೈಸು ಮಾಡ್ಕೊಬೋದು. ಮೈಂಡ್ ಬ್ಲೋಯಿಂಗ್ ಮಾತ್ರ ಈ ಫ್ಯೂಚರು, ಸೂಪರ್ ಅಂತ ಹೇಳಬಹುದು. ಓಕೆ, ನೋಡೋಣ. ಇಲ್ಲಿ ನೋಡ್ತಾ ಇರಲ್ಲ 1000+ ವಾಚ್ ಫೇಸಸ್ ಐತೆ. ಆಮೇಲೆ ನಾನೇ ಆಗಿ ಇದು ವಾಚ್ ಫೇಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು. ನೋಡ್ತಾ ಇರಲ್ಲ ಈ ವಾಚ್ ಮೇಲೆ ತೋರಿಸಿ ನೋಡಿ. ಇಲ್ಲಿ ನಾನು ನನ್ನ ಸಿಸ್ಟರ್ ಜೊತೆ ಇದು ಫೋಟೋ ಹಾಕಿದ್ದೀನಿ. ಇದರಲ್ಲಿ ನಾನೇ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ ಫುಲ್ಲು. ಸೂಪರ್ ಆಗೈತಿ ಈ ಫ್ಯೂಚರ್ ಮಾತ್ರ. ಆಮೇಲೆ ನೋಡಿದ್ರೆ
ಇಲ್ಲಿ ಸೈಡಾಗಿ ನೋಡ್ತಾರೆ ನೀವು ಸ್ಟೆಪ್ಸು ಕೌಂಟ್ ತೋರಿಸುತ್ತೆ. ಆಮೇಲೆ ನಿಮ್ಮ ಬ್ರೀದಿಂಗು ಮೆಷರ್ ಮಾಡ್ಬೋದು, ಹಾರ್ಟ್ ರೇಟು ಪ್ಲಸ್ ನೀವು ನಿದ್ದೆ ಮಾಡಿರ್ತೀರಲ್ಲ ನಿದ್ದೆನೂ ತೋರಿಸುತ್ತೆ ಎಷ್ಟು ನಿದ್ದೆ ಮಾಡಿದ್ದೀರಾ ಅಂತ. ಆಮೇಲೆ ಮ್ಯೂಸಿಕ್ಕೂ ಪ್ಲೇ ಮಾಡ್ಕೊಬೋದು. ಆಮೇಲೆ ನೋಟಿಫಿಕೇಷನ್ ತೋರಿಸುತ್ತೆ, ಏನಾದರೂ ವಾಟ್ಸಪ್ಪಲ್ಲಿ ಏನಾದರೂ ಫೇಸ್ಬುಕ್ಕಲ್ಲಿ ನೋಟಿಫಿಕೇಷನ್ ಬಂದರೆ ಇಲ್ಲಿ ಶೋಪ್ ಆಗುತ್ತೆ. ಆಮೇಲೆ ಇಲ್ಲೇನಂದರೆ ನೀವು ಕಾಲ್ ಮಾಡ್ಬೋದು, ಬ್ಲೂಟೂತ್ ಕಾಲ್ ಐತಲ್ಲ ನೀವು ಡೈಲಾಗು ಮಾಡ್ಬೋದು, ಇಲ್ಲಾಂದರೆ ನೀವು ಸಿಂಕ್ ಕಾಂಟೆಂಟ್ಸ್ ಫ್ರಮ್ ದ ಆ್ಯಪು ಸಿಂಕ್ ಮಾಡಿ ಹಾಕೊಬೋದು, ಇಲ್ಲಾಂದರೆ ಕಾಲ್ ಹಿಸ್ಟ್ರಿಲಿ ಕಾಲ್ ಮಾಡಬಹುದು. ಆಮೇಲೆ ನೋಡ್ತಾರಲ್ಲ ಆ್ಯಕ್ಟಿವಿಟೀಸ್ ನೋಡಿ, ಇಲ್ಲಿ 700+ ಆ್ಯಕ್ಟಿವಿಟೀಸ್ ಐತೆ. ಮೈಂಡ್ ಬ್ಲೋಯಿಂಗ್, ಮಾತ್ರ ಸೂಪರ್ ಅಂತ ಹೇಳಬಹುದು. ಆಮೇಲೆ ನೋಡ್ತಾ ಇರಲ್ಲ ಆ್ಯಕ್ಟಿವಿಟಿ ರೆಕಾರ್ಡ್ಸ್, ಎಷ್ಟೆಷ್ಟು ಆ್ಯಕ್ಟಿವಿಟಿ ಮಾಡಿರ್ತೀರಾ. ನಾನೀಗ ಕರೆಂಟಾಗಿ ಏನು ಆ್ಯಕ್ಟಿವಿಟಿ ಮಾಡಿಲ್ಲ. ಓಕೆ, ಹಾರ್ಟ್ ರೇಟ್ ಇಲ್ಲಿ ತೋರಿಸುತ್ತೆ. ಈಗ ಕರೆಂಟಾಗಿ ನಂದು 88 ಐತೆ. ಆಮೇಲೆ ಇಲ್ಲಿ ನೋಡ್ತಾ ಇರಲ್ಲ SpO2 ಅಂದರೆ ಬ್ರೀದಿಂಗು ಮೆಷರ್ ಮಾಡ್ಬೋದು, ಎಷ್ಟು ಬ್ರೀದ್ ಮಾಡ್ತಾ ಇದ್ದೀರಾ ಅಂತ. ಆಮೇಲೆ ಬ್ರೀದ್ ಎಕ್ಸಸೈಸು ಮಾಡ್ಬೋದು, ನೋಟಿಫಿಕೇಷನ್ ತೋರಿಸುತ್ತೆ. ಆಮೇಲೆ ಸೇಮು ಈ ಫ್ಯೂಚರ್ ಇರುತ್ತೆ, ಸ್ಟಾಪ್ ಟೈಮ್ ಅಂತ, ಟೈಮರ್ ಅಂತ, ಈ ಫ್ಯೂಚರ್ಸ್ ಇದ್ದೇ ಇರುತ್ತೆ. ಆದರೆ ಒಂದೇನು ಇಷ್ಟ ಆಗಿಲ್ಲ ಅಂದರೆ ನೋಡಿ, ಬೆಝಲ್ ಸ್ವಲ್ಪ ತುಂಬ ಜಾಸ್ತಿ ಐತೆ, ಸ್ವಲ್ಪ ಕಡಿಮೆ ಕೊಡಬೇಕಿತ್ತು. ಬೆಝಲ್ ಮಾತ್ರ ತುಂಬ ಜಾಸ್ತಿ ಐತೆ ಬೆಝಲು. ಆಮೇಲೆ ಕ್ಯಾಮ್ರಾ ಕಂಟ್ರೋಲ್ ಮಾಡ್ಬೋದು, ಮ್ಯೂಸಿಕ್ ಕಂಟ್ರೋಲ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಫೋನ್ ಏನಾದ್ರು ಕಳೆದೋಗಿದ್ರೆ ಇದು ಕ್ಲಿಕ್ ಕೊಟ್ಬಿಟ್ಟು ನೋಡಿ ಆ ಥರ ಇಂಡಿಕೇಟ್ ಮಾಡುತ್ತೆ. ಸಖತ್ತಾಗೈತೆ ಈ ಫ್ಯೂಚರ್ ಮಾತ್ರ. ವಾಯ್ಸ್ ಅಸಿಸ್ಟೆಂಟು ಐತೆ, ಸೂಪರ್. ಇಷ್ಟೆಲ್ಲ ಕೊಡ್ತವ್ರಲ್ಲ ಈ ವಾಚ್ಗೆ, ಸೂಪರ್ ಅಂತ ಹೇಳಬಹುದು. ಆಮೇಲೆ ಓಕೆ, ಬನ್ನಿ ವಾಚ್ ಬಗ್ಗೆ ಎಲ್ಲ ಫೀಚರ್ಸ್ ಎಲ್ಲ ರಿವ್ಯೂ ಮಾಡೋಣ. ಮೊದಲ ಫೀಚರ್ ನೋಡ್ಕೊಂಡ್ರೆ ಗಾಡಿದ್ರೆ ಡಿಸ್ಪ್ಲೇ ಬಂದ್ಬಿಟ್ಟು 1.83 ಇಂಚಸ್ HD ಡಿಸ್ಪ್ಲೇ ಸಿಗ್ತೈತೆ. ಓಕೆ, ಆದರೆ ಸ್ವಲ್ಪ ಬೆಸಲ್ ತುಂಬ ಜಾಸ್ತಿ ಐತೆ, ಸ್ವಲ್ಪ ಕಮ್ಮಿಯಾಗಿ ಕೊಟ್ಟಿದ್ರೆ ಬೆಸಲ್ ಚೆನ್ನಾಗಿರ್ತಾಯಿತ್ತು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಬೆಲ್ಟ್ ಕ್ವಾಲಿಟಿ ರಬ್ಬರ್ ಕ್ವಾಲಿಟಿ. ನೀವೇನಾದ್ರೂ ವಾಚ್ ಹಾಕೊಂಡ್ರೆ ಏನು ಮಾರ್ಕ್ಸ್ ಬರಲ್ಲ. ಓಕೆ, ನೆಕ್ಸ್ಟ್ ಬಿಲ್ಡ್ ಕ್ವಾಲಿಟಿ ನೋಡಿದಾಗ ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗೈತೆ. ಚೆನ್ನಾಗಿರೋ ಪ್ಲಾಸ್ಟಿಕ್ಕು ಯೂಸ್ ಮಾಡಿದ್ರೆ ಸೂಪರ್ ಅಂತ ಹೇಳಬಹುದು. ಆಮೇಲೆ ನೋಟಿಫಿಕೇಶನ್ಸ್ ಎಲ್ಲ ಬರುತ್ತಲ್ಲ ನಿಮಗೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಈ ಥರ ಎಲ್ಲ ಇಲ್ಲೇ ಬರುತ್ತೆ ನೋಟಿಫಿಕೇಶನ್ಸ್. ತೋರ್ಸಾನೆ ಇಲ್ಲ, ಇಲ್ಲಿ ಬರುತ್ತೆ. ನೀವು ಶಾರ್ಟಾಗೂ ರಿಪ್ಲೈ ಮಾಡ್ಬೋದು ಒಂದೊಂದು ಆ್ಯಪ್ಗಳಿಗೆ, ಈ ಥರ ಹಾಯ್ ಬಾಯ್ ಓಕೆ ಅಂತ ರಿಪ್ಲೈ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಅಕ್ಯುರೇಟ್ ಆಗಿ ಇದು ಸ್ಟೆಪ್ಸು ಮತ್ತು ಇದೈತಲ್ಲ ಹಾರ್ಟ್ ರೇಟು ಮತ್ತು ಸ್ಲೀಪ್ ಮೋಡು ಇದೆಲ್ಲ ಅಕ್ಯುರೇಟ್ ಆಗಿ ಈ ಬೋಟ್ ಸೆನ್ಸರ್ ಐತಲ್ಲ ಈ ವಾಚ್ಗೆ ಅಕ್ಯುರೇಟ್ ಆಗಿ ಮಾಡುತ್ತೆ ಕ್ಯಾಲ್ಕುಲೇಟು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ ಆ್ಯಕ್ಟಿವಿಟೀಸ್ ಐತೆ. ಆ್ಯಕ್ಟಿವಿಟೀಸ್ ಬಂದರೂ 700+ ಆ್ಯಕ್ಟಿವಿಟೀಸ್ ಬರ್ತೈತೆ ಇಲ್ಲಿ. ಮೈಂಡ್ ಬ್ಲೋಯಿಂಗ್ ಮಾತ್ರ. ಸುಮ್ಮನೆ ಕುತ್ಕೊಂಡ್ಬಿಡಿ ಒಂದು ಜಾಗದಲ್ಲೇ, ಆ್ಯಕ್ಟಿವಿಟಿ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಅವಾಗ ನಿಮ್ಗೆ ಹೇಳ್ತೂ ಚೆನ್ನಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಫೀಚರ್ ಏನಪ್ಪ ಅಂದರೆ ಅಕಸ್ಮಾತ್ ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಬಿಡಲ್ಲ ಸ್ಮಾರ್ಟ್ ವಾಚ್, ಅದಕ್ಕೇನೆ ಕಾಲೇಜಲ್ಲಿ ಇರ್ತೀರಾ, ಪಾಠ ಕೇಳಿಸ್ತಾ ಇರ್ತೀರಾ, ಅದಕ್ಕೇನೆ ನಿಮ್ಮ ಬ್ಯಾಗಲ್ಲಿ ಫೋನ್ ಇರುತ್ತೆ, ಫೋನ್ ನೋಡೋಕ್ಕಾಗಲ್ಲ, ಇದು ಕ್ರಿಕೆಟ್ ಸ್ಕೋರ್ಸ್ ಎಲ್ಲ, ಅದಕ್ಕೇನೆ ಬಿರ್ರೆ ಸ್ಕ್ರಾಲ್ ಡೌನ್ ಮಾಡಿ ಈ ವಾಚ್ ಇದ್ರೆ ನಂತರ ಆವಾಗ ನಿಮಗೆ ಬರುತ್ತೆ ಸ್ಪೋರ್ಟ್ಸ್ ಸ್ಕೋರು, ಏನೇನು ನಡೀತೈತೆ ಮ್ಯಾಚಸ್. ಈಗ ಏನು ನಡೀತಾ ಇಲ್ಲ ಮ್ಯಾಚಸ್, ಜಸ್ಟ್ ನಾವು ಕರೆಂಟಾಗಿ ಈ ಫ್ಯೂಚರ್ಗೋಸ್ಕರನೇ ನಮ್ಮ ಇಂಡಿಯಾ ತುಂಬ ಕ್ರೇಜ್ ಐತಿ ಕ್ರಿಕೆಟ್ಗೋಸ್ಕರ. ಈ ಫ್ಯೂಚರ್ಗೋಸ್ಕರನೇ ಈ ಸ್ಮಾರ್ಟ್ ವಾಚನ್ನು ಪರ್ಚೇಸ್ ಮಾಡ್ಬೋದು. 50,000 ಐತಲ್ಲ ಆ್ಯಪಲ್ ವಾಚು, ಆ ಫ್ಯೂಚರ್ಸ್ ಎಲ್ಲ ಈ ಫ್ಯೂಚರಲ್ಲಿ ಐತೆ. ಈ ಪ್ರೈಸ್ ರೇಂಜಿಗೆ ಲಾಸ್ಟ್ ರಿವ್ಯೂ ಮಾಡ್ತೀನಿ. ಓಕೆ, ಈ ಪ್ರೈಸ್ ರೇಂಜ್ಗೆ ಇಷ್ಟೆಲ್ಲ ಫ್ಯೂಚರ್ಸ್ ಕೊಡ್ತಾರೆ, ಮೈಂಡ್ ಬ್ಲೋಯಿಂಗ್ ಮಾತ್ರ ಅಪ್ಪ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ MP3 ಸಾಂಗ್ಸ್ ಹಾಕ್ಬೋದು, ಮ್ಯೂಸಿಕ್ಕು ಕೇಳ್ಬೋದು ಇದರಲ್ಲಿ. ಓಕೆ, ಚೆನ್ನಾಗೈತಿ ಈ ಫ್ಯೂಚರನ್ನು. ನೆಕ್ಸ್ಟ್ ಏನಪ್ಪ ಅಂದರೆ ಸ್ಪೀಕರ್ ಟೆಸ್ಟ್ ಮಾಡೋಣ. ಇದರಲ್ಲಿ ಬ್ಲೂಟೂತ್ ಬಂದ್ಬಿಟ್ಟು ಬ್ಲೂಟೂತ್ 5.2. ನಾವು ಆಡಿಯೋ ಮತ್ತು ಸ್ಪೀಕರ್ ಟೆಸ್ಟ್ ಮಾಡ್ತೀನಿ. ಈಗ ನನ್ನ ಮಮ್ಮಿನ ಕಾಲ್ ಮಾಡ್ತೀನಿ ಎಕ್ಸಾಂಪಲ್ಗೋಸ್ಕರ, ಅದಕ್ಕೆ ಓಕೆ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ರಿಂಗ್ ಆಗ್ತೈತೆ. ಓಕೆ, ಮಮ್ಮ ನನ್ನ ಆಡಿಯೋ ಎಲ್ಲ ಕೇಳಿಸೈತಲ್ಲ, ಯಾಕಂದರೆ ನಾನು ಪಪ್ಪ ತಕ್ಕೊಟ್ಟಿದ್ದು ಸ್ಮಾರ್ಟ್ ವಾಚಲ್ಲಿ ಮಾತಾಡ್ತಾ ಇದ್ದೀನಿ, ಫೋನಲ್ಲ, ಅದಕ್ಕೆ. ಚೆನ್ನಾಗಿ ಕ್ಲಾರಿಟಿ ಕೇಳಿಸ್ತಿದೆ ಕಂದ. ಓಕೆ, ನಾನು ಮಾತಾಡ್ತಾ ಇಲ್ಲ ಕ್ಲಿಯರ್ ಆಗಿ ಕೇಳಿಸೈತಲ್ಲ ಫುಲ್ಲು? ಹೌದು, ಫುಲ್ ಕ್ಲಿಯಾರಿಟಿ ಇದೆ. ಓಕೆ, ಥ್ಯಾಂಕ್ ಯು ಮಮ್ಮಿ. ಮೊದಲು ಫೋನ್ಗಿನ್ನ ಇನ್ನೂ ಚೆನ್ನಾಗಿ ಕೇಳಿಸ್ತಾ ಇದೆ ಕ್ಲಾರಿಟಿ. ಓಕೆ, ಥ್ಯಾಂಕ್ಸ್ ಮಮ್ಮಿ. ಥ್ಯಾಂಕ್ಸ್. ಓಕೆ, ಸ್ಪೀಕರ್ ಟೆಸ್ಟ್ ಮಾಡ್ರೆ ಸ್ಪೀಕರ್ ಹೆಂಗೆ ಕೇಳಿಸೈತೆ ಗುರು, ಮೈಂಡ್ ಬ್ಲೋಯಿಂಗು. ಸ್ಪೀಕರು ಕ್ಲಿಯರ್ ಆಗೈತೆ, ಸೂಪರ್ ಅಂತ ಹೇಳ್ಬೋದು. ಆಮೇಲೆ ಆಡಿಯೋನು ಕ್ಲಿಯರಾಗಿ ಕೇಳಿಸೈತೆ.
ನಮ್ಮ ಮಮ್ಮಿ ಹೇಳ್ರಲ್ಲ ಆಡಿಯೋ ಸೂಪರಾಗಿ ಕ್ಲಿಯರಾಗಿ ಅವ್ರಿಗೂ ಕೇಳಿಸೈತೆ. ಓಕೆ, ಇದರಲ್ಲಿ ಏನಪ್ಪ ಅಂದರೆ ಇದರಲ್ಲಿ IP67 ಐತೆ. ಏನಂದರೆ ಡಸ್ಟ್ ಹೋಗುತ್ತಲ್ಲ, ಡಸ್ಟು ಆಮೇಲೆ ಸ್ಪ್ಲಾಶು ಸ್ವೆಟ್ಟು ಇದು ರೆಸಿಸ್ಟೆಂಟ್ ಐತೆ. ಆದರೆ IP68 ಕೊಡಬೇಕಿತ್ತು, ಕೊಟ್ಟಿಲ್ಲ ಅವರು. ಯಾಕಂದರೆ ತುಂಬ ನೀರು ಬಿದ್ದುಬಿಟ್ರೆ ಡಿಸ್ಪ್ಲೇ ಹೋಗುತ್ತೆ. ಇದೊಂದು ವಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಕೊನೆಗಾಗಿ ಬಂದೈತೆ ಈ ವಾಚ್ದು ಪ್ರೈಸ್ ರೇಂಜ್ ಎಷ್ಟಂತ. ಪ್ರೈಸ್ ರೇಂಜ್ ನೀವೇ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಹೌದು, 1500 ರೂಪಾಯಿ ಆಫರ್ ತೊಗೊಂಡು 1300 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೀನಿ. ನೀವು ಅಮೆಝಾನ್ಗೆ ಹೋದ್ರೆ 1700 ರೂಪಾಯಿ ಬರುತ್ತೆ. ಪರ್ಚೇಸ್ ಮಾಡಿಬಿಡಿ. ಲಿಂಕ್ ಕಳಿಸ್ತೀನಿ ಡಿಸ್ಕ್ರಿಪ್ಷನಲ್ಲಿ. BoAt ವೆಬ್ಸೈಟಿಂದ ಈ ವಾಚ್ನ ಪರ್ಚೇಸ್ ಮಾಡಬಹುದು. ಇಷ್ಟೆಲ್ಲ ಫೀಚರ್ಸ್ ಕೊಡ್ತಾರೆ. ಪ್ರೈಸ್ ರೇಂಜ್ ಸಖತ್ತಾಗೈತೆ. ಈ ವಾಚ್ನ ಪರ್ಚೇಸ್ ಮಾಡಿದ್ದೀರಲ್ಲ, ವಾಚ್ನ ಹೆಂಗೈತೆ, ಯಾವ ಥರ ಬರ್ತೈತೆ, ಆಡಿಯೋ ಕ್ಲಾರಿಟಿ ಕರೆಕ್ಟಾಗಿ ಸ್ಟೆಪ್ಸ್ ಕೌಂಟ್ ಆಗ್ತೈತೆ, ಕಾಮೆಂಟ್ ಬಾಕ್ಸ್ ಕನ್ನಡದಲ್ಲಿ ತಿಳಿಸಿ. ಓಕೆ, ಇಲ್ಲಿಗೆ ರಿವ್ಯೂ ಮುಕ್ತಾಯ ಆಗತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಇನ್ನು ಜನರಿಗೆಲ್ಲ ಕರ್ನಾಟಕದ ಗೊತ್ತಿಲ್ಲ ಯಾರು ಕಿರಿಯ ಯೂಟ್ಯೂಬರು ಯೂಟ್ಯೂಬಲ್ಲಿ. ಅದಕ್ಕೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಾಟ್ಸಪ್ ಮುಖಾಂತರ. ಅವ್ರುಗಳಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಓಕೆ, ನಾನು ನಿಮ್ಮ ಕಿರಿಯ ಯೂಟ್ಯೂಬರ್, 11 ವರ್ಷದ ಕಿರಿಯ ಯೂಟ್ಯೂಬರ್, ನಿಮ್ಮ ಕನ್ನಡದ ಮನೆ ಮಗ ಬಂದಿದ್ದೀನಿ. ದಯವಿಟ್ಟು ಪ್ರೋತ್ಸಾಹ ನೀಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 2000 ಸಬ್ಸ್ಕ್ರೈಬರ್ಸ್ ಹೆಲ್ಪ್ ಮಾಡಿ ರೀಚ್ ಆಗೋಕ್ಕೆ. ಓಕೆ, ನಂಗೆ ತುಂಬ ನಂಬಿಕೆ ಇದೆ ನೀವು ಪ್ರೋತ್ಸಾಹ ನೀಡ್ತೀರಾ ಅಂತ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್.